ಎಲ್ಲ ಬಾಲಜ್ಯೋತಿಗಳಿಗೂ ಸಾಷ್ಟಾಂಗ ಪ್ರಣಾಮಗಳು. ಎಲ್ಲರಿಗೂ ಇಂದಿನ ಕಥಾ ಸಮಯಕ್ಕೆ ಆದರದ ಸ್ವಾಗತ. ಕಥೆಯನ್ನು ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಸದ್ಗುರುಗಳಿಗೆ ಹಾಗೂ ಗುರು ಪರಂಪರೆಗೆ ನಮ್ಮ ಗೌರವವನ್ನು ಸಲ್ಲಿಸೋಣ ಮಕ್ಕಳೇ. ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಅಖಂಡಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ನಾರಾಯಣ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ಸದಾಶಿವ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ಈಗ ಕಥೆಯನ್ನು ಕೇಳೋಣವಾ? ಭಗವಂತ ನಮಗೆ ಈ ಜೀವನದಲ್ಲಿ ಒಳ್ಳೆ ರೀತಿಯಲ್ಲಿ ಜೀವನ ಮಾಡೋದಕ್ಕೆ ಸಾಕಷ್ಟು ಬುದ್ಧಿವಂತಿಕೆಯನ್ನು, ವಿವೇಕವನ್ನು ಕೊಟ್ಟಿರ್ತಾನೆ. ಧಾರ್ಮಿಕವಾದ ಮಾರ್ಗ ಯಾವುದು, ಅಧಾರ್ಮಿಕವಾದ ಮಾರ್ಗ ಯಾವುದು, ಒಳ್ಳೆಯದು ಯಾವುದು, ಕೆಟ್ಟದ್ದು ಯಾವುದು ಅಂತ ತಿಳ್ಕೊಳ್ಳುವಂಥ ಬುದ್ಧಿವಂತಿಕೆ ನಮಗಿರುತ್ತೆ. ಆದರೆ ನಾವೇನು ಮಾಡಿಬಿಡ್ತೀವಿ, ಎಷ್ಟೋ ಸರ್ತಿ ಸುಲಭವಾಗಿ ಫಲಗಳನ್ನು ಕೊಟ್ಟುಬಿಡುತ್ತೆ ಅಂದ್ಬಿಟ್ಟು ಅಧಾರ್ಮಿಕವಾದ ಮಾರ್ಗದಲ್ಲಿ ಹೊರಟು ಹೋಗ್ಬಿಡ್ತೀವಿ. ಆದರೆ ಅಲ್ಲಿ ನಮಗೆ ಶಿಕ್ಷೆ ಕಟ್ಟಿಟ್ಟ ಬುತ್ತಿ. ಆ ಕ್ಷಣದಲ್ಲಿ ನಮಗೆ ಸುಖ ಸಿಕ್ಕಿದ್ರೂ ಕೂಡ ಮುಂದೆ ನಾವು ತೊಂದರೆಯನ್ನು ಅನುಭವಿಸ್ಬೇಕಾಗತ್ತೆ. ಅದೇ ನಾವು ಧಾರ್ಮಿಕವಾದ ರೀತಿಯಲ್ಲಿ ಹೋದಾಗ ನಮಗೆ ಫಲಗಳು ಸಿಗೋದು ಸ್ವಲ್ಪ ನಿಧಾನ ಆದರೂ ಕೂಡ ನಮಗೆ ಯಾವುದೇ ರೀತಿಯ ತೊಂದರೆಗಳು ಬರೋದಿಲ್ಲ. ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತಿನ ಒಂದು ಕಥೆ. ಇಮ್ಯಾನ್ಯುಯಲ್ ಲಿಂಗರ್ ಅಂತ ಒಬ್ಬ ಇದ್ದ. ಅವನು ಬಹಳ ಒಳ್ಳೆಯ ಪೇಂಟರ್ ಆಗಿದ್ದ. ಬಹಳ ಚೆನ್ನಾಗಿ ಚಿತ್ರಗಳನ್ನು ಬಿಡಿಸೋಕ್ಕೆ ಬರ್ತಾಯಿತ್ತು ಮತ್ತು ಅದಕ್ಕೆ ಕುಶಲವಾದ ರೀತಿಯಲ್ಲಿ ಬಣ್ಣಗಳನ್ನು ತುಂಬಿ ಬಹಳ ಆಕರ್ಷಕವಾಗಿ ಮಾಡುವಂಥ ಒಂದು ಕಲೆ ಅವನಿಗೆ ಸಿದ್ಧಿಸಿತ್ತು. ಇವನು ಬಡವ. ಹೇಗಾದರೂ ಮಾಡಿ ಚೆನ್ನಾಗಿ ಹಣ ಸಂಪಾದನೆ ಮಾಡಿಬಿಡ್ಬೇಕು ಅಂತ ಅವನಿಗೆ ಮನಸ್ಸಿಗೆ ಬಂದ್ಬಿಡುತ್ತೆ. ಏನು ಮಾಡ್ತಾನೆ ಗೊತ್ತಾ, ಅವನು ಯೋಚನೆ ಮಾಡ್ತಾನೆ. ಒಂದು ದಿನ ಒಂದು $20 ನೋಟನ್ನು ನೋಡಿದಾಗ ಅವನಿಗೆ ಒಂದು ಯೋಚನೆ ಹೊಳೆಯುತ್ತೆ. ಹಿಂಗೆ ಮಾಡಬೇಕು ಅಂದ್ಕೊಂಡಿದ್ದೇನೆ. ಹೋಗ್ಬಿಟ್ಟು ಆ ಡಾಲರ್ನ ಯಾವ ಒಂದು ಕಾಗದದ ಇಂದ ಮಾಡಿರ್ತಾರೋ ಆ ತರಹ ಕಾಗದವನ್ನು ಖರೀದಿ ಮಾಡ್ಕೊಂಡು ತರ್ತಾನೆ. ತಂದುಬಿಟ್ಟು ಒಂದು ಗಾಜನ್ನು ಇಟ್ಕೊಂಡು ಈ ನೋಟನ್ನು ಗಾಜಿನ ಕೆಳಗೆ ಇಟ್ಬಿಟ್ಟು ಅದರ ಮೇಲೆ ಈ ಖಾಲಿ ಕಾಗದವನ್ನಿಟ್ಟು ಅದರದೇ ರೀತಿಯಲ್ಲಿ ಒಂದು ಚಿತ್ರವನ್ನು ಬಿಡಿಸ್ಕೊಳ್ತಾನೆ. ಆಮೇಲೆ ಅದೇ ರೀತಿಯ ಬಣ್ಣಗಳನ್ನು ತುಂಬ ನೈಪುಣ್ಯತೆಯಿಂದ ತುಂಬುತ್ತಾನೆ. ಅದನ್ನು ಮಾಡೋದಕ್ಕೆ ಬಹಳ ಸಮಯ ಹಿಡಿಯುತ್ತೆ. ಇಡೀ ಒಂದು ಅರ್ಧ ಮುಕ್ಕಾಲು ದಿವಸ ಹಿಡಿಯುತ್ತೆ ಅವನಿಗೆ. ಬಹಳ ಶ್ರಮಪಟ್ಟು ಮಾಡ್ತಾನೆ. ಆಮೇಲೆ ನೋಡ್ತಾನೆ, ಎಷ್ಟು ಚೆನ್ನಾಗಿದೆ. ಆ ಅಸಲಿ $20 ನೋಟಿಗೂ ನಾನು ಮಾಡಿರೋಂಥ ನಕಲಿ $20 ನೋಟಿಗೂ ಏನೂ ವ್ಯತ್ಯಾಸ ಇಲ್ಲ. ವಾಹ್, ಎಂಥ ಬುದ್ಧಿವಂತಿಕೆ ನಂದು ಅಂತ ತನ್ನ ಬೆನ್ನನ್ನು ತಾನೇ ತಟ್ಕೊಳ್ತಾನೆ. ಆಮೇಲೆ ಏನು ಮಾಡ್ತಾನೆ, ಅದನ್ನು ತಗೊಂಡು ಹೋಗ್ತಾನೆ ಅಂಗಡಿಗೆ. ಹೋಗಿ ಅಂಗಡಿಯವನಿಗೆ ಆ ನೋಟನ್ನು ಕೊಡ್ತಾನೆ. ಅಂಗಡಿಯವನಿಗೆ ಯಾವ ಅನುಮಾನವೂ ಬರೋದಿಲ್ಲ. ಆ ನೋಟನ್ನು ತಗೊಂಡು ಇವನಿಗೆ ಏನೇನು ಸಾಮಾನು ಬೇಕಿತ್ತೋ ಅದನ್ನು ಕೊಟ್ಟುಬಿಡ್ತಾನೆ. ಇವನು ತಗೊಂಡು ಬರ್ತಾನೆ. ಭಾಳ ಖುಷಿಯಾಗಿಬಿಡುತ್ತೆ. ಒಳ್ಳೆಯ ಉಪಾಯ ಮಾಡಿದೆ ನಾನು.
ಹೀಗೆ ಸಂಪಾದನೆ ಮಾಡ್ತೀನಿ ಅನ್ಕೋತಾನೆ. ಅವನಿಗೆ ಆ ಬಣ್ಣಕ್ಕೆ ಆ ಕಾಗದಕ್ಕೆಲ್ಲ ತುಂಬ ಏನು ಹಣ ಖರ್ಚಾಗ್ತಾ ಇರಲ್ಲ. ಒಂದು $2-3 ಖರ್ಚಾಗ್ತಿರುತ್ತೆ. ಉಳಿದಿದ್ದೆಲ್ಲ ಇವನಿಗೆ ಲಾಭ ತಾನೆ. ಸರಿ, ಮತ್ತೆ ಕೂತ್ಕೊಂಡು ಶ್ರಮಪಟ್ಟು ಒಂದು $10 ಒಂದು ನೋಟನ್ನು ತಯಾರು ಮಾಡ್ತಾನೆ. ತೊಗೊಂಡು ಹೋಗ್ತಾನೆ, ಕೊಡ್ತಾನೆ. ಅಂಗಡಿನವರು ತಗೋತಾರೆ, ಸಾಮಾನು ತರ್ತಾನೆ. ಹೀಗೆ ದಿನ ಕೂತ್ಕೊಳ್ಳೋದು, 20, 20 $10 ನೋಟುಗಳನ್ನು ತಯಾರು ಮಾಡ್ತಾ ಇರೋದು, ಹೋಗಿ ಹೋಗಿ ಮಾರಾಟ ಮಾಡ್ತಾ ಇರೋದು. ಹೀಗೆ ಮಾಡ್ತಾ ಇರ್ತಾನೆ, ಖುಷಿಯಾಗಿ ಇರ್ತಾನೆ. 1 ವರ್ಷ, 2 ವರ್ಷ, 3 ವರ್ಷ, 7 ವರ್ಷಗಳ ಕಾಲ ಇದೇ ತರಹ ಜೀವನವನ್ನು ಮಾಡ್ತಾನೆ. ಒಂದು ದಿವಸ ಏನಾಗುತ್ತೆ, ತರಕಾರಿ ಬೇಕಾಗಿರುತ್ತೆ. ಸರಿ, ಇವನ ಹತ್ರ ಇರುತ್ತಲ್ಲ, ಇವನೇ ತಯಾರಿಸಿದ್ದು $20 ನೋಟನ್ನು ತೊಗೊಂಡು ಹೋಗ್ತಾನೆ. ಹತ್ತಿರದಲ್ಲೇ ಒಂದು ತರಕಾರಿ ಅಂಗಡಿ ಇರುತ್ತೆ. ಆ ಅಂಗಡಿಯವಳು ಅವಳಿಗೆ ಕೊಡ್ತಾನೆ. ಅವಳು ಆಗ್ತಾನೆ ಅಂಗಡಿಗೆ ತರಕಾರಿ ಬಂದಿರುತ್ತೆ. ತರಕಾರಿಗಳನ್ನೆಲ್ಲ ಇಳಿಸ್ಕೊಂಡಿರ್ತಾಳೆ. ಅದೆಲ್ಲ ಹಸಿ ಹಸಿಯಾಗಿರುತ್ತೆ. ಇವಳ ಕೈಯೆಲ್ಲ ಒದ್ದೆ ಆಗಿರುತ್ತೆ. ಇವನು ನೋಟ್ ಕೊಟ್ಟ ತಕ್ಷಣ ಅವಳ ನೋಟನ್ನು ತೊಗೊಂಡು ತನ್ನ ಗಲ್ಲ ಪೆಟ್ಟಿಗೆಗೆ ಹಾಕ್ಕೊಂಡು ಇವನಿಗೇನೇನು ತರಕಾರಿ ಬೇಕೋ ಎಲ್ಲದನ್ನು ಕೊಟ್ಟು ಕಳಿಸ್ತಾಳೆ. ಸರಿ, ಸಾಯಂಕಾಲ ತನಕ ಅವಳ ವ್ಯಾಪಾರ ಎಲ್ಲ ಆದಮೇಲೆ ಎಷ್ಟು ಹಣ ಬಂದಿದೆ ನೋಡಬೇಕಲ್ಲ, ಗಲ್ಲ ಪೆಟ್ಟಿಗೆ ತೆಗಿತಾಳೆ. ನೋಡಿದ್ರೆ ಒಂದು $20 ನೋಟು ಎಲ್ಲ ಬಣ್ಣ ಎಲ್ಲ ಕಲಿಸ್ಕೊಂಡ್ಬಿಟ್ಟಿದೆ. ಅರೇ, ಇದೇನಿದು, ಈ ತರಹ ನಕಲಿ ನೋಟು ಯಾರು ಕೊಟ್ಟಿದ್ದು ಅಂತ ಯೋಚನೆ ಮಾಡ್ತಾಳೆ. ಅವತ್ತವಳಿಗೆ ಅಷ್ಟೇನು ವ್ಯಾಪಾರ ಆಗಿರಲ್ಲ. ಹಾಗಾಗಿ ಯಾರ್ಯಾರು ಬಂದಿದ್ರು ಅನ್ನೋದು ಕೂಡ ಗೊತ್ತು. ಜೊತೆಗೆ ಇವನು ಅವಳ ಮನೆ ಹತ್ತಿರವೇ, ಆ ಅಂಗಡಿ ಹತ್ತಿರವೇ ಇವನ ಮನೆ ಇರುವಂಥದ್ದು. ಹಾಗಾಗಿ ಇವನ ಪರಿಚಯ ಚೆನ್ನಾಗಿತ್ತು. ಅವಳಿಗೆ ಜ್ಞಾಪಕ ಬಂತು, ಓ ಇದು ಲಿಂಗರ್ ಕೊಟ್ಟಿದ್ದ ನೋಟು ಅಂತ. ಅಯ್ಯೋ ಪಾಪ, ಲಿಂಗರು ಮೋಸ ಹೋಗಿದ್ದಾನೆ, ಖೋಟಾ ನೋಟ್ ಕೊಟ್ಬಿಟ್ಟಿದ್ದಾರೆ ಯಾರೋ ಅವನಿಗೆ ಅಂತ ಅಂದ್ಕೊಂಡ್ಲೇ ಹೊರತು ಲಿಂಗರ್ ಬಗ್ಗೆ ಅವಳಿಗೆ ಪಾಪ ಒಳ್ಳೆಯ ಅಭಿಪ್ರಾಯನೇ. ಅವಳಿಗೆ ಅನುಮಾನನೇ ಬರಲಿಲ್ಲ. ಪೊಲೀಸ್ನವ್ರಿಗೆ ಫೋನ್ ಮಾಡಿದ್ಲು. ಪೊಲೀಸ್ನವರು ಬಂದರು. ಹೇಳಿದ್ಲು, ಈ ತರಹ ಲಿಂಗರ್ ಬೆಳಗ್ಗೆ ನನಗೆ ಈ ನೋಟನ್ನು ಕೊಟ್ಟ, ಇದು ಪಾಪ ಅವನು ಮೋಸ ಹೋಗಿದ್ದಾನೆ ಅಂತ ಕಾಣುತ್ತೆ ಅಂತ ಹೇಳಿದ್ಲು. ಸರಿ, ಪೊಲೀಸ್ನವರು ಏನು ಮಾಡಿದ್ರು, ಬಂದರು ಲಿಂಗರ್ ಮನೆಗೆ. ಏನಪ್ಪ ನೀನು ಮೋಸ ಹೋದ್ಯಾ, ಎಲ್ಲಿಂದ ತಂದೆ ಈ ನೋಟನ್ನು ಅಂತ ಕೇಳೋಕ್ಕೆ ಅಂತ ಬಂದರೆ ನೋಡ್ತಾರೆ ಇವನ ಮನೆಯಲ್ಲಿ ನೋಟಿಗೆ ಉಪಯೋಗಿಸುವಂಥ ಕಾಗದಗಳು, ಬಣ್ಣಗಳು ಎಲ್ಲ ಇದೆ. ಓಹೋ, ಗೊತ್ತಾಗೋಯ್ತು ಅವರಿಗೆ ಇವನೇ ತಪ್ಪಿತಸ್ಥ ಅಂತ. ಜೋರು ಮಾಡಿ ಕೇಳಿದ್ರು. ಇನ್ನೇನು ಮಾಡ್ತಾನೆ, ತಪ್ಪನ್ನು ಒಪ್ಕೊಳ್ಳೇಬೇಕು. ಒಪ್ಕೊಂಡ. ತಗೊಂಡು ಹೋಗಿದ್ದೇನೆ ಜೈಲಿಗೆ ತಳ್ಳಿದ್ರು. ಆಯ್ತಲ್ಲ, ಇಷ್ಟು ದಿವಸ ಮಜಾ ಮಾಡಿದ್ದೆಲ್ಲ ಹೋಯ್ತು. ಬಹಳ ದುಃಖಪಟ್ಟ. ಅಯ್ಯೋ ಎಂಥ ಕೆಲಸ ಆಗೋಯ್ತು ನಂದು, ಅಯ್ಯೋ ಈ ತರಹ ಜೈಲು ವಾಸ ಸಿಕ್ಬಿಡ್ತಲ್ಲ, ತಪ್ಪು ಮಾಡಿಬಿಟ್ಟೆ ಅಂತ ಬಹಳ ಪೇಚಾಡ್ಕೊಂಡ. ಏನು ಮಾಡೋಕ್ಕಾಗತ್ತೆ, ಶಿಕ್ಷೆ ಅನುಭವಿಸ್ಲೇಬೇಕು. ಸರಿ, ಜೈಲಿನಲ್ಲೂ ಏನೇನೋ ಕೆಲಸಗಳಿರ್ತಾಯಿತ್ತು, ಅದೆಲ್ಲ ಮಾಡ್ತಾಯಿದ್ದ. ಒಂದಷ್ಟು ಬಿಡುವಿನ ವೇಳೆನೂ ಇರ್ತಾಯಿತ್ತು. ಜೈಲರ್ನ ಕೇಳ್ಕೊಂಡ, ನನಗೆ ಈ ಪೇಂಟಿಂಗ್ ಮಾಡೋದು ಬಿಟ್ಟರೆ ಬೇರೆ ಏನೂ ಗೊತ್ತಿಲ್ಲ, ನನಗೆ ಒಂದು ಸ್ವಲ್ಪ ನೀವು ಪೇಂಟಿಂಗ್ ಮಾಡೋದಕ್ಕೆ ಬ್ರಷು ಅದನ್ನೆಲ್ಲ ತರಿಸ್ಕೊಟ್ರೆ ನಾನು ಪೇಂಟಿಂಗ್ ಮಾಡ್ತೀನಿ ಅಂತ ಹೇಳಿದೆ. ಆಗಲಿ ಅಂದ್ಬಿಟ್ಟು ಅವರು ಅವನಿಗೆ ಅದನ್ನೆಲ್ಲ ತರಿಸ್ಕೊಟ್ರು. ಇವನು ದಿನ ಕೂತ್ಕೊಂಡು ಒಳ್ಳೆಯ ಕಲ್ಪನೆಯನ್ನು ಮಾಡ್ತಾ ಪೇಂಟ್ ಮಾಡ್ತಾ ಇದ್ದ. ಏಕೆಂದರೆ ಈಗಾಗಲೇ ತಪ್ಪಿನ ಅರಿವಾಗಿತ್ತು, ಇನ್ಯಾವತ್ತೂ ತಪ್ಪು ಮಾಡಬಾರ್ದು ಅನ್ನೋದು ಬಂದಿತ್ತು. ಒಳ್ಳೆಯ ಭಾವನೆಗಳನ್ನು ತುಂಬಿಕೊಂಡು ಪೇಂಟಿಂಗ್ ಮಾಡ್ತಾಯಿದ್ದ. ಅದನ್ನೆಲ್ಲ ಜೈಲರ್ಗೆ ಕೊಡ್ತಾಯಿದ್ದ. ಹೀಗೆ ದಿನ ಪೇಂಟ್ ಮಾಡೋದು, ಬೇರೆ ಕೆಲಸಗಳನ್ನೆಲ್ಲ ಮಾಡೋದು, ಈ ತರಹ ಅವನ ಜೈಲಿನ ವಾಸ ಕಳೀತಾ ಇತ್ತು. ಅವನಿಗೆ 5 ವರ್ಷಗಳ ಕಾಲ ಶಿಕ್ಷೆ ಅಂತ ನಿಗದಿಯಾಗಿತ್ತು. ಈಗ ಇವನ ಒಳ್ಳೆಯ ನಡತೆ ನೋಡಿ, ಏಕೆಂದರೆ ಇವನು ಇನ್ನೇನು ತಪ್ಪು ಮಾಡ್ತಿರಲಿಲ್ಲ, ಕೆಲಸಗಳನ್ನೆಲ್ಲ ಪ್ರಾಮಾಣಿಕವಾಗಿ ಮಾಡೋದು, ಪೇಂಟ್ ಮಾಡೋದು, ಈ ತರಹನೇ ಮಾಡ್ಕೊಂಡು ಬಂದಿದ್ನಲ್ಲ. ಹಾಗಾಗಿ ಇವನು ಒಳ್ಳೆಯ ನಡತೆ ನೋಡಿ ಅವನ ಶಿಕ್ಷೆಯನ್ನು ಕೂಡ ಕಮ್ಮಿ ಮಾಡಿದ್ರು.
4.25 ವರ್ಷಕ್ಕೆ ಅವನಿಗೆ ಬಿಡುಗಡೆಗೆ ಅಂತ ನಿರ್ಧಾರ ಆಯಿತು. ಆವತ್ತಿನ ದಿವಸ, ಬಿಡುಗಡೆ ದಿವಸ, ಜೈಲರು ಅವನಿಗೆ $56,000 ಕೊಟ್ಟರು. ಇವನಿಗೆ ದಿಗ್ಭ್ರಮೆ ಆಗೋಯ್ತು. ಅಯ್ಯೋ, ಇದೇನಿದು ಹೀಗೆ ಕೊಡ್ತಾ ಇದ್ದೀರಾ, ಇದ್ಯಾವ ಹಣ ಇದು ಅಂದ. ನೀನೇ ಸಂಪಾದನೆ ಮಾಡಿರೋ ಹಣನಪ್ಪ ಅಂದರು ಅವರು. ಏನು, ಜೈಲಿನಲ್ಲಿ ಸಣ್ಣ ಪುಟ್ಟ ಕೆಲಸ ಮಾಡಿದ್ದಕ್ಕೆ ಹಣ ಕೊಡ್ತಾರೆ, ಇದ್ರೆ ಇಷ್ಟು ಹಣ ಕೊಡ್ತಾರಾ ಅಂತ ಕೇಳ್ದ. ಇಲ್ಲ ಇಲ್ಲ, ಅದಕ್ಕೆ ಬಂದಿರೋ ಹಣ ಅಲ್ಪ ಹಣವೇ. ಆದರೆ ನೀನು ಎಷ್ಟು ಒಳ್ಳೆಯ ಪೇಂಟರ್, ನಿನ್ನ ಒಂದೊಂದು ಪೇಂಟಿಂಗು $5,000 ಮಾರಾಟ ಆಗ್ತಾಯಿದೆ. ನೀನು ಇಷ್ಟು ದಿವಸ ಮಾಡಿದ ಪೇಂಟಿಂಗ್ನೆಲ್ಲವನ್ನು ಮಾರಿ ಅದರಲ್ಲಿ ಬಂದಿರೋ ಹಣವನ್ನು ನಾವು ನಿನ್ನ ಅಕೌಂಟಿಗೆ ಹಾಕಿ ಇಟ್ಟಿದ್ವಿ, ಅದನ್ನು ಇವತ್ತು ನಿನಗೆ ಕೊಡ್ತಾಯಿದ್ದೀವಿ ಅಂತ ಹೇಳಿದ್ರು. ಆಮೇಲೆ ಇವನ ಬಿಡುಗಡೆಯನ್ನು ಮಾಡಿದ್ರು. ಇವನು ಜೈಲಿನಿಂದ ಹೊರಗೆ ಬಂದ ಮೇಲೆ ಬಹಳ ಅತ್ತ, ಅಯ್ಯೋ ನಾನು ಎಂಥ ಮೂರ್ಖ, ಮೊದಲಿನಿಂದಲೂ ನಾನು ಇದನ್ನೇ ಮಾಡ್ಬೋದಾಗಿತ್ತು. ನಾನು ಒಳ್ಳೆಯ ಪೇಂಟರ್ ಆಗಿದ್ದೆ, ಆದರೆ ಬೇಗ ಹಣ ಮಾಡಬೇಕು ಅನ್ನೋ ಆತರದಲ್ಲಿ ತಪ್ಪು ದಾರಿ ಹಿಡಿದು ಈ ರೀತಿಯಾಗಿ ಜೈಲಿಗೆ ಹೋಗಬೇಕಾಯ್ತು. ಈ ಜೈಲಿನಲ್ಲಿದ್ದೆ ನಾನು ಅನ್ನೋ ಒಂದು ಕಪ್ಪು ಚುಕ್ಕೆ ಸದಾ ನನ್ನ ಜೊತೆ ಇರುತ್ತಾ? ನಾನು ಎಷ್ಟು ಒಳ್ಳೆಯ ಪೇಂಟರ್ ಆದರೂ ಕೂಡ ಛೆ, ತಪ್ಪಾಯಿತು ಅಂತ ನೊಂದ್ಕೊಂಡ. ಹಾಗೆಯೇ ಮಕ್ಕಳೇ, ನಮಗೂ ಅಷ್ಟೇ ಜೀವನದಲ್ಲಿ ಎಷ್ಟೋ ಆಮಿಷಗಳನ್ನು ಒಡ್ಡುವಂಥ ಪರಿಸ್ಥಿತಿಗಳು ಎದುರಾಗುತ್ತೆ. ತಪ್ಪು ದಾರಿ ಹಿಡಿಸೋವಂಥ ಎಷ್ಟೋ ಅವಕಾಶಗಳು ಬಂದುಬಿಡುತ್ತೆ. ಆದರೆ ನಮ್ಮ ವಿದ್ಯೆ ಹೇಗಿರಬೇಕು ಅಂದರೆ, ನಾವು ಯಾವತ್ತೂ ಕೂಡ ಈ ತಪ್ಪು ದಾರಿಯನ್ನು ಹಿಡಿಬಾರ್ದು. ಧಾರ್ಮಿಕವಾದ ರೀತಿಯಲ್ಲಿ ನಾವು ಜೀವನವನ್ನು ನಡೆಸಬೇಕು ಅನ್ನೋದು ನಮಗೆ ಯಾವತ್ತೂ ನೆನಪಿನಲ್ಲಿ ಇರಬೇಕು. ಮೋಸ ಮಾಡಿ, ಯಾರಿಗೂ ತೊಂದರೆ ಮಾಡಿ, ಅವರ ದುಃಖದ ಮೇಲೆ ನಮ್ಮ ಸಂತೋಷದ ಸೌಧವನ್ನು ನಾವು ಯಾವತ್ತೂ ಕಟ್ಟಬಾರ್ದು ಅನ್ನೋದನ್ನು ನಾವು ಯಾವತ್ತೂ ನೆನಪಿನಲ್ಲಿ ಇಟ್ಕೊಳ್ಬೇಕು. ಇದಕ್ಕೆ ಈ ಇಮ್ಯಾನ್ಯುಯಲ್ ಲಿಂಗರ್ನ ಉದಾಹರಣೆ ನಿಮಗಿಷ್ಟ ಆಯಿತು ಅಲ್ವಾ? ನಾವೆಲ್ಲರೂ ಒಳ್ಳೆಯ ರೀತಿಯ ಧಾರ್ಮಿಕ ಜೀವನವನ್ನು ನಡೆಸೋಣ ಅಂತ ಸಂಕಲ್ಪ ಮಾಡೋಣ ಅಲ್ವಾ ಮಕ್ಕಳೇ? ಇಲ್ಲಿಗೆ ಇವತ್ತಿನ ಕಥಾ ಸಮಯವನ್ನು ಪ್ರಾರ್ಥನೆಯೊಂದಿಗೆ ಮುಗಿಸೋಣ. ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದುಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ನಾನೆಂಬುದು ನಾನಲ್ಲ, ಈ ದೇಹ ಮನಬುದ್ಧಿ ನಾನಲ್ಲ, ಸಚ್ಚಿದಾನಂದಾತ್ಮ ಶಿವನಾನು ನಾನೇ. ಶಿವೋಹಂ ಶಿವೋಹಂ ಶಿವೋಹಂ. ಆತ್ಮದರ್ಶನಂ ಬ್ರಹ್ಮದರ್ಶನಂ ಬ್ರಹ್ಮದರ್ಶನಂ ಸತ್ಯದರ್ಶನಂ ಸತ್ಯದರ್ಶನಂ. ಅಂತರ್ಜ್ಯೋತಿ ಬಹಿರ್ಜ್ಯೋತಿ ಪ್ರತ್ಯಗ್ಜ್ಯೋತಿ ಪರಾತ್ಪರಾ. ಜ್ಯೋತಿರೇವ ಜ್ಯೋತಿ ಸ್ವಯಂ ಜ್ಯೋತಿ ಆತ್ಮಜ್ಯೋತಿ ಶಿವೋಸ್ಮ್ಯಹಂ. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಹರಿ ಓಂ ತತ್ಸತ್.
ಶ್ರೀ ಗುರುಭ್ಯೋ ನಮಃ.